ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ಲೈವ್. ನಾನು ರೋಜಾ ಮನು ಪಾಟೀಲ್. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಅಮಿತ್ ಶಾ ಅಂಗಳ ತಲುಪಿದ ಧರ್ಮಸ್ಥಳ ಪ್ರಕರಣ, ಎನ್ಐಎ ತನಿಖೆ ವಹಿಸುವಂತೆ ಸ್ವಾಮೀಜಿಗಳ ಒತ್ತಾಯ. ಷಡ್ಯಂತ್ರ ನಡೆದಿದೆ ಎಂದ ವಜ್ರದೇಹಿ ಮಠದ ಶ್ರೀ. ಬುರುಡೆ ಕಥೆ ಕಟ್ಟಿದ ಯೂಟ್ಯೂಬರ್ಗಳಿಗೆ ಶಾಕ್. ಎಸ್ಐಟಿ ಅಧಿಕಾರಿಗಳಿಂದ ಅಭಿಷೇಕ್ ತೀವ್ರ ವಿಚಾರಣೆ. ಮತ್ತೊಂದೆಡೆ ಮಾಸ್ಕ್ ಮನ್ ಚಿನ್ನಯ್ಯಗೆ ಡ್ರಿಲ್. ಕಾರು, ಬೈಕ್, ಟಿವಿ, ಫ್ರಿಡ್ಜ್ ಕೊಳ್ಳುವವರಿಗೆ ಧಮಾಕ. ಕೃಷಿ ಸಂಬಂಧಿತ ಯಂತ್ರ, ಸಿಮೆಂಟ್ ಬೆಲೆಯೂ ಇಳಿಕೆ. ಶೇಕಡಾ 12 ಮತ್ತು 28ರ ತೆರಿಗೆ ತೆಗೆದುಹಾಕಿದ ಕೇಂದ್ರ. $2,000 ಕೋಟಿ ಅಕ್ರಮ ಆಸ್ತಿ ಸಂಪಾದನೆ ಆರೋಪ. ಕೋರ್ಟ್ಗೆ ವೀರೇಂದ್ರ ಪಪ್ಪಿ ಹಾಜರು. ಮತ್ತೆ ಕಸ್ಟಡಿಗೆ ಪಡೆಯಲು ಇಡಿ ಅಧಿಕಾರಿಗಳಿಂದ ಸಿದ್ಧತೆ. ಉತ್ತರ ಭಾರತದ ಹಲವೆಡೆ ವರುಣಾರ್ಭಟ. ಅಪಾಯದ ಮಟ್ಟ ಮೀರಿ ಹರಿತಿರುವ ಯಮುನಾ ನದಿ. ದೆಹಲಿಯಲ್ಲಿ ಪ್ರವಾಹ ಪರಿಸ್ಥಿತಿ, ಜನರ ಸ್ಥಳಾಂತರ.